ನಮಸ್ತೆ ಆನಂದ ಭೈರವಿ ಅವರೇ, ಹೇಗಿದ್ದೀರಾ? ಸರೋಜರಾವ್ ಅವರೇ ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆಕ್ಚುಲ್ ಆಗಿ ನಾನೇ ನಿಮಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಆದ್ರೆ ಈ ಬಿಸ್ನೆಸ್ ಟೆನ್ಷನ್ ಅಲ್ಲಿ ಮರ್ತ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರೀ. ಅಯ್ಯೋ, ನೀವ್ ನನ್ನ ಹತ್ರ ಸಾರಿ ಯಾಕೆ ಕೇಳ್ತಾ ಇದ್ದೀರಾ ಸರೋಜರಾವ್ ಅವರೇ? ನಾನ್ ಸಾರಿನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ನಿಮ್ ಕುಟುಂಬದ ಬಗ್ಗೆ ನಾನ್ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾನ್ ತಪ್ಪಾಗಿ ಮಾತಾಡಿದ್ದಕ್ಕೆ ಆನಂದ ಭೈರವಿ ಅವರೇ. ಅವತ್ತು ನಾನ್ ನಿಮ್ಗೆ ತುಂಬಾ ನೋವಾಗೋ ರೀತಿ ಮಾತಾಡ್ದೆ, ಅದಕ್ಕೆ ಇವತ್ತು ಸಾರಿ ಕೇಳಿ ನನ್ನ ಸಂಸ್ಕಾರ ನಾನು ಕಾಪಾಡ್ಕೋತಿದ್ದೀನಿ. ಹೇಳಿ ಆನಂದ ಭೈರವಿ ಅವರೇ, ಅವತ್ತೇನೆಲ್ಲ ನಡೀತೋ ಅದರಿಂದ ನಮ್ಗೇನು ಲಾಭ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ನಿಮ್ಮ ಮನೆಗೆ ನಿಮ್ಮ ಮಗಳು ನೋಡೋದಿಕ್ಕೆ ನಾವು ಬರ್ತಿದ್ದೀವಿ. ನಿಮ್ಗೆ ಏನು ಅಭ್ಯಂತರ ಇಲ್ಲ ತಾನೇ? ಅಯ್ಯೋ, ಅಭ್ಯಂತರನಾ? ಏನ್ ಮಾತಾಡ್ತಾ ಇದ್ದೀರಾ ಸರೋಜರಾವ್ ಅವರೇ? ನಿಮ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಇನ್ನೊಂದ್ಸಾರಿ ನಿಮ್ ಹತ್ರ ಮಾತಾಡಿ ನಿಮಗ್ ಒಪ್ಸೋಣ ಅಂತ ಸಂಕಲ್ಪ ಮಾಡ್ಕೊಂಡು ನಾನೇ ನಿಮಗ್ ಕಾಲ್ ಮಾಡ್ದೆ. ಆದ್ರೆ ನೀವು ನನಗಿಂಥ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆತನನ, ನಿಮ್ಮ ಹೆಸರನ್ನ ಒಬ್ರು ಹಾಳು ಮಾಡ್ಬೇಕು ಅಂತ ಅನ್ಕೊಂಡ್ರು ಅದು ಯಾರ ಕೈಲೂ ಆಗೋದಿಲ್ಲ ಆನಂದ ಭೈರವಿ ಅವರೇ. ಹೇಳಿ ಆನಂದ ಭೈರವಿ ಅವರೇ, ಹತ್ರದಲ್ಲೇ ಒಳ್ಳೆ ಮುಹೂರ್ತ ಇದೆ, ಮದ್ವೆ ಮಾಡ್ಬಿಡೋಣ ಅಂತೀರಾ? ಖಂಡಿತ. ನಾನು ಅದಕ್ಕೋಸ್ಕರ ಎಲ್ಲ ಏರ್ಪಾಟು ಮಾಡ್ಕೊಂಡು ಸಿದ್ಧವಾಗಿರ್ತೀನಿ. ಸಂತೋಷ ಆಯ್ತು ಭೈರವಿ ಅವರೇ, ತುಂಬಾ ಸಂತೋಷ ಆಯ್ತು. ಫೋನ್ ಇಡ್ತೀನಿ. ಆಯ್ತು, ತುಂಬಾ ಸಂತೋಷ ಆಯ್ತು. ಏನ್ ಭೈರವಿ, ತುಂಬಾ ಸಂತೋಷದಲ್ಲಿದ್ಯಾ? ಏನಾದ್ರೂ ಸಿಹಿ ಸುದ್ದಿನಾ? ಹೌದು ಅಕ್ಕ, ಮತ್ತೆ ನಮ್ ಲಹರಿನ ನೋಡ್ಕೊಂಡು ಹೋಗೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹೌದಾ? ಅಷ್ಟಕ್ಕೂ ಯಾರು ಆ ಹುಡ್ಗ? ಲಾಸ್ಟ್ ಟೈಮ್ ಬರ್ಬೇಕಾದವರು ಕ್ಯಾನ್ಸಲ್ ಮಾಡ್ಕೊಂಡ್ರಲ್ಲ, ನಾನೇ ಅವ್ರಿಗೆ ಮತ್ತೆ ಕಾಲ್ ಮಾಡಿದ್ದೆ ಅಕ್ಕ. ಸರೋಜಾರ ಅವ್ರ ಮನೆಯವರಾ? ಹೌದು ಅಕ್ಕ. ಭೈರವಿ, ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡವ್ರನ್ನ ಮತ್ತೆ ಕರ್ಸೋದು ಅಂದ್ರೆ ನಮ್ ಮರ್ಯಾದೆ ಕಡಿಮೆ ಆಗತ್ತೆ ಅಂತನಾ? ಅಕ್ಕ, ಆ ಸರೋಜರಾವ್ ಅವ್ರ ಸ್ಥಾನದಲ್ಲಿ ನೀನಾಗ್ಲಿ ನಾನಾಗ್ಲಿ ಕುಟುಂಬದ ಗೌರವಕ್ಕೋಸ್ಕರ ಹಾಗೆ ಯೋಚನೆ ಮಾಡ್ತಾ ಇದ್ವಿ ಅಲ್ವಾ? ಜೀವನದಲ್ಲಿ ತಪ್ಪುಗಳು ನಡೆಯೋದು ಸಹಜನೇ ಅಕ್ಕ. ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ವ್ಯಕ್ತಿತ್ವ ಬೇಕು. ಸರೋಜರಾವ್ ಅವರು ನಮ್ಮ ಕುಟುಂಬನ ಅರ್ಥ ಮಾಡ್ಕೊಂಡಿದ್ದಷ್ಟೇ ಅಲ್ಲ, ತಮ್ಮ ತಪ್ಪನ್ನ ಅರ್ಥ ಮಾಡ್ಕೊಂಡು ಅವ್ರ ಸಂಸ್ಕಾರ ತೋರಿಸಿ ಸಾರಿನೂ ಕೇಳಿದ್ರು. ಏನ್ ಭೈರವಿ ನೀನ್ ಹೇಳ್ತಾ ಇರೋದು? ಸರೋಜಾರಾವ್ ಅವರು ಸಾರಿ ಹೇಳಿದ್ರಾ? ಹೌದು ಅಕ್ಕ. ಅವ್ರಿಗೆ ಹಣಕ್ಕಿಂತ ಸಂಬಂಧನೇ ಮುಖ್ಯ, ಕುಟುಂಬದ ಗೌರವವನ್ನ ಕಾಪಾಡೋದಕ್ಕೆ ಯಾರು ಇಲ್ಲ ಅಂತ ಒಂದೇ ಒಂದ್ ಫೋನ್ ಕಾಲ್ ಮಾಡಿ ಎಲ್ಲಾನು ಹೇಳ್ಕೊಂಡ್ರು. ಇದಕ್ಕಿಂತ ನಮಗೇನ್ ಬೇಕಕ್ಕ? ಒಳ್ಳೇದಾಯ್ತು ಭೈರವಿ, ನಮ್ಮನ್ನ ಬೇಡ ಅನ್ಕೊಂಡವ್ರ ಹತ್ರ ಸಂಬಂಧ ಯಾಕೆ ಅಂತ ಅನ್ಕೊಂಡೆ, ಆದ್ರೆ ಅವರೇ ತಾನೇ ಮೊದ್ಲು ನಾವು ಬೇಕು ಅಂತ ಬಂದಿದ್ದು. ಅವ್ರ ತಪ್ಪನ್ ತಿಳ್ಕೊಂಡು ನಮ್ಗೋಸ್ಕರ ಇವತ್ತು ಈಗೋ ಬಿಟ್ಟು ಫೋನ್ ಮಾಡಿದ್ದಾರೆ ಅಂದ್ರೆ ನಮ್ ಗೌರವ ಕೂಡ ಎಲ್ಲೂ ಕಡಿಮೆ ಆಗಿಲ್ಲ. ಅವ್ರದ್ದು ಒಳ್ಳೆ ಕುಟುಂಬ ಭೈರವಿ, ಅರ್ಥ ಮಾಡ್ಕೊಳ್ಳೋ ಅತ್ತೆ ಇದ್ದಾರೆ ಅಂದ್ರೆ ಲಹರಿ ಖಂಡಿತ ಆ ಮನೇಲಿ ಸಂತೋಷವಾಗಿರ್ತಾಳೆ. ಅಂದ್ರೆ ಇಷ್ಟ್ರಲ್ಲಿ ನಮ್ ಮನೇಲಿ ಮದುವೆ ಸಂಭ್ರಮ ಶುರುವಾಗತ್ತೆ ಅನ್ನೋ. ಹಾಗಾದ್ರೆ ಈಗ್ಲೇ ಈ ವಿಷಯನ ಎಲ್ರಿಗೂ ಹೇಳ್ಬಿಡು ಭೈರವಿ. ಇದೇನಿದು ದರ್ಶನ್, ಹೂಗಳೆಲ್ಲ ಹಾಗೆ ಇದೆ, ರೂಮೆಲ್ಲ ಡೆಕೋರೇಷನ್ ಆಗಿಲ್ಲ.
ಹಲೋ, ಏನು ವಿಗ್ರಹ ಥರ ಹಾಗೆ ಕೂತ್ಕೊಂಡಿದ್ಯಾ? ರೂಮ್ನ ಹೂವಿಂದ ಅಲಂಕಾರ ಮಾಡು ಅಂತ ಹೇಳಿದ್ದೆ ತಾನೆ? ರೀ, ನಿಮ್ ಹೆಂಡತಿಯಾಗಿ ನೀವೇನ್ ಹೇಳಿದ್ರು ನಾನು ಅದನ್ನ ಮಾಡ್ತೀನಿ. ಆದ್ರೆ ಬೇರೆ ಹುಡುಗಿ ಜೊತೆ ಶೋಭನ ಮಾಡ್ಕೋತೀನಿ, ರೂಮ್ ಡೆಕೋರೇಟ್ ಮಾಡು ಅಂತಂದ್ರೆ ಅದ್ ಎಷ್ಟು ಅಸಹ್ಯ ರೀ. ಆ ಕೆಲ್ಸನ ನಾನ್ ಮಾಡ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ಛೇ, ಹೌದಾ? ನಿನ್ ದೃಷ್ಟಿಲಿ ಇದೇ ಅಸಹ್ಯ ಅಂತ ಅನ್ಸಿದ್ರೆ ನನ್ನ ಮನ್ಸಿಗೆ ನಿನ್ ಜೊತೆ ಹನಿಮೂನ್ ಅಂತ ಹೇಳಿದಾಗ ನನಗೆಷ್ಟು ಅಸಹ್ಯ ಅನ್ಸಿರ್ಬೇಡ. ನಾನು ನಿಮ್ ಹೆಂಡ್ತೀರಿ, ನೀವು ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀರಾ. ಕಟ್ಟಿರೋ ಪ್ರತಿ ತಾಳಿ ತಾಳಿ ಅನಿಸ್ಕೊಳಲ್ಲ. ಮನ್ಸಲ್ಲಿ ಇಲ್ದೇ ಇರೋ ಯಾವ ಹುಡುಗಿನೂ ತಾಳಿ ಕಟ್ಟಿದ ತಕ್ಷಣ ಹೆಂಡತಿ ಆಗಲ್ಲ. ದರ್ಶನ್, ಈ ಟೈಮಲ್ಲಿ ಇವಳ ಜೊತೆಗೆ ಯಾಕೆ ಮಾತ್ಬೇಕು? ಇವಳು ಡೆಕೋರೇಷನ್ ಮಾಡಿಲ್ಲ ಅಂದ ಮಾತ್ರಕ್ಕೆ ನಮ್ ಸೆಲೆಬ್ರೇಷನ್ ನಿಂತೋಗತ್ತಾ ಹೇಳು? ದರ್ಶನ್ ನೋಡು, ಈ ರಾತ್ರಿ ನಮ್ಗೆ ಮತ್ತು ಗಮ್ಮತ್ತನ್ನ ಕೊಡೋದಕ್ಕೆ ಈ ಮಲ್ಲಿಗೆ, ಗುಲಾಬಿ ಹೂಗಳು ಎಷ್ಟೆಲ್ಲ ಕಾಯ್ತಾ ಇದ್ದಾವೆ ಅಂತ. ದರ್ಶನ್, ಹೂಗಳೆಲ್ಲ ಬಾಡ್ಹೋಗೋದಕ್ ಮುಂಚೆ ಅವುಗಳ ಸುವಾಸನೆಯನ್ನ ಅನುಭವಿಸ್ಬೇಕು. ಅವಳ ಜೊತೆ ಮಾತಾಡ್ಕೊಂಡು ಮೂಡ್ ಹಾಳು ಮಾಡ್ಕೊಳ್ದೆ ಈ ಡೆಕೋರೇಷನ್ ಎಲ್ಲ ನಾವೇ ಮಾಡ್ಕೊಳ್ಳೋಣವಾ? ಕರೆಕ್ಟ್ ಅಲ್ವಾ? ನಾನ್ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ರೊಮ್ಯಾಂಟಿಕ್ ಮೂಡ್ನ ಹಾಳು ಮಾಡ್ಕೋತಿದ್ದೀನಿ? ನಾನು ಗಂಡ್ಸೆ ಅಲ್ಲ ಅಂತ ಲೆಟರ್ ಬರೆದು ಸರ್ಟಿಫಿಕೇಟ್ ಕೊಟ್ಟಿದ್ದೆ ತಾನೆ? ನಾಳೆ ಬೆಳಗ್ಗೆ ಸಮೀರಾ ಹೇಳ್ತಾಳೆ ಬಿಡು ಮ್ಯಾಚ್ ರಿಪೋರ್ಟ್ ಏನು ಅಂತ. ಕೇಳಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡು, ಓಕೆನಾ? ಅಲ್ಲ, ನೀವಿಷ್ಟು ರೂಢಾಗಿ ಹೇಗ್ ಮಾತಾಡಕ್ ಸಾಧ್ಯ ರೀ? ಮದ್ವೆ ಆದ್ಮೇಲೆ ನಿಮ್ ಜೀವನದಲ್ಲಿ ಒಬ್ಳು ಬಂದ್ಮೇಲೂ ಕೂಡ ಸಂಸಾರ ಹಾಳ್ ಮಾಡೋದಿಕ್ಕೆ ಇವಳು ನೋಡ್ತಿದ್ದಾಳೆ ಅಂತ ಅಂದ್ರೆ ಈ ಸಮೀರಾ ಎಂತವಳು ಅಂತ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಅವಳು ಒಳ್ಳೆಯವಳಲ್ಲ ರೀ. ಏ ಸಮೀರಾ, ಮರ್ಯಾದೆಯಿಂದ ನಮ್ ಜೀವನದಿಂದ ಹೊರಟೋಗು, ಹೋಗಿಲ್ಲಿಂದ. ಹಲೋ, ಯಾರ್ ನೀನು? ಈ ಹನಿಮೂನ್ ಟ್ರಿಪ್ಪು ನಮಗೋಸ್ಕರ. ನೀನು ನಮ್ಮ ಜೊತೆ ಬಂದಿರೋ ಕೆಲ್ಸಕ್ಕೆ ಬಾರ್ದೇ ಇರೋ ಎಕ್ಸ್ಟ್ರಾ ಲಗೇಜ್ ಮಾತ್ರ. ಇಲ್ಲಿರ್ಬೇಕಾಗಿರೋದು ಅವಳು, ಹೋಗ್ಬೇಕಾಗಿರೋದು ನೀನು. ಅರ್ಥ ಆಯ್ತಾ? ರೀ, ನೀವ್ ಇವಳ ಜೊತೆ ಸೇರ್ಕೊಂಡು ಅವಳ ತರನೇ ನೀವು ಆಡಿದ್ರೆ ಇಲ್ಲಿ ನಡೆಯೋದೆಲ್ಲ ಅತ್ತೆಗೇನಾದ್ರೂ ಗೊತ್ತಾದ್ರೆ ನಿಮ್ಮನ್ನ ಕ್ಷಮಿಸೋದಿಲ್ಲ. ಓ ಹೌದಾ? ನಾನಷ್ಟು ಅನ್ಕಾನ್ಶಿಯಸ್ ಆಗಿ ಅವಳ ಜೊತೆ ಬಂದೆ ಅಂತ ಅನ್ಕೊಂಡ್ಯಾ? ತಡ್ಕೊಂಡೆ, ಎಲ್ಲಾನು ತಡ್ಕೊಂಡೆ. ಸರಿ, ಅಮ್ಮಂಗೆ ಗೊತ್ತಾದ್ರೆ ಕ್ಷಮಿಸಲ್ಲ ಅಂತ ಹೇಳ್ದೆ ಅಲ್ವಾ? ಅಂದ್ರೆ ಇದನ್ನೆಲ್ಲ ಅಮ್ಮನಿಗೆ ಹೇಳ್ತೀಯಾ? ನಿನಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಶರಣ್ಯ. ಹಾಗ ಅತ್ತೆ ಹತ್ರ ನಿಮ್ ಬಗ್ಗೆ ಹೇಳಲ್ಲ, ನೀವ್ ಏನೇ ಮಾಡಿದ್ರು ಹುಚ್ಚಿ ತರ ನೋಡ್ಕೊಂಡ್ ಸುಮ್ನೆ ಇರ್ತೀನಿ ಅಂತ ನೀವ್ ಹೀಗೆ ಇಷ್ಟ ಬಂದಂಗ್ ಆಡ್ತಿರೋದು? ಯಾಕ್ ಬೇಕು ಅಂತ ಅತ್ತೆ ಮುಂದೆ ನೀವು ಕ್ಯಾರೆಕ್ಟರ್ಲೆಸ್ ವ್ಯಕ್ತಿ ಅಂತ ತೋರಿಸಿ ಅವಮಾನ ಮಾಡೋದು, ನಿಮ್ಮನ್ನ ಅವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡೋದು ನನಗಿಷ್ಟ ಇಲ್ಲ ಅಂತ ಸುಮ್ನೆ ಇದ್ದೀನಿ. ಓ ಹೌದಾ? ಅಂದ್ರೆ ನನ್ ಮೇಲೆ ಇಲ್ಲಿ ತನಕ ಕರುಣೆ ತೋರಿಸ್ಕೊಂಡ್ ಬಂದ್ಯಾ? ಹೌದು ರೀ, ಗಂಡ ಅನ್ನೋ ಪ್ರೀತಿಯಿಂದ ಪಾಪ ಅಂತ ಅನ್ಕೊಂಡಿದೀನಿ. ಆದ್ರೆ ಇವಾಗ ಪಾಪನೂ ಇಲ್ಲ, ಸೀನೂ ಇಲ್ಲ ಅಂತ ಹೇಳಿದ್ರಲ್ವಾ? ಸೀನ್ ಆದ್ರೆ ಹೇಗಿರತ್ತೆ ಅಂತ ಇವಾಗ ತೋರಿಸ್ತೀನಿ ನಿಮ್ಗೆ.
ಅತ್ತೆಗೆ ಕಾಲ್ ಮಾಡ್ತೀನಿ. ಏಯ್ ಏಯ್, ಇದೇನಿದು? ಇವಳು ನನಗೆ ಭಯಪಡಿಸ್ತಿದ್ದಾಳೆ. ಓ ಮೈ ಗಾಡ್. ಅವರೇ ಕಾಲ್ ಮಾಡ್ತಿದಾರಲ್ವಾ, ಇಲ್ಲಿ ನಡೀತಿರೋ ರಾಮಾಯಣನ ಅವ್ರಿಗೆ ಹೇಳ್ತೀನಿ. ಏಯ್ ಸಮೀರಾ, ಬಚ್ಚಿಡ್ಕೋ. ಅಮ್ಮ ಶರಣ್ಯ, ಅತ್ತೆ, ನಾನೇ ನಿಮಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ಹಾಗ ನೀನು ಶುಭ ವಾರ್ತೆನೋ ಸರ್ಪ್ರೈಸೋ ಹೇಳೋದಕ್ಕೂ ಮುಂಚೆ ಹೀಗೆ ಗೊತ್ತಿಲ್ಲದೆ ಯಾವುದೋ ಒಂದು ಎಮೋಷನ್ ಕೆಲಸ ಮಾಡಬಹುದಮ್ಮ. ಏನೋ ಅತ್ತೆ, ಇರ್ಬೋದು. ಆದ್ರೆ ನಾನ್ ಮಾತ್ರ ತುಂಬಾ ಮುಖ್ಯವಾದ ವಿಷಯ ಹೇಳ್ಬೇಕಂತ ನಾನೇ ನಿಮಗೆ ಕಾಲ್ ಮಾಡ್ತಿದ್ದೆ. ಹೌದಾ? ಗ್ರೇಟ್. ನಿನಗೊಂದು ಶುಭ ಸುದ್ದಿ ಹೇಳೋದಕ್ಕೆ ಅಂತಾನೆ ನಾನು ಕಾಲ್ ಮಾಡಿದೆ. ಶರಣ್ಯ, ನಿಮ್ಮಿಬ್ಬರ ವಿಷಯದಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ ಅಮ್ಮ. ಅತ್ತೆ, ಹೌದು ಶರಣ್ಯ, ನಾನು ತುಂಬಾ ಸಂತೋಷವಾಗಿದ್ದೀನಮ್ಮ. ಎಲ್ಲಿ ಒಂದ್ಸರಿ ದರ್ಶನ ತೋರ್ಸು. ಅಮ್ಮ, ಕಂದ ದರ್ಶನ್, ನಾಳೆ ನಿನ್ ತಂಗಿನ ಗಂಡಿನ ಕಡೆಯವ್ರು ನೋಡಕ್ ಬರ್ತಾರೆ. ಮೊನ್ನೆ ಲಾಸ್ಟ್ ಟೈಮ್ ನಿಮ್ ವಿಷಯದಲ್ಲಿ ನಡೀತಲ್ಲ, ಮಿಸ್ಕಮ್ಯುನಿಕೇಶನ್ ಇಂದಾಗಿ ಕ್ಯಾನ್ಸಲ್ ಆಗಿದ್ದ ಆ ಸರೋಜರಾವ್ ಅವ್ರ ಸಂಬಂಧನೇ ಈಗ ಮತ್ತೆ ಗಟ್ಟಿ ಆಗ್ತಿದೆ. ಹೌದಾ? ಗ್ರೇಟ್ ಅಮ್ಮ. ಆಕ್ಚುಲ್ ಆಗಿ ನಾಳೆ ನೀವಿಲ್ಲಿರ್ಬೇಕಿತ್ತು, ಆದ್ರೆ ನೀವಲ್ಲಿದ್ದೀರಾ. ನಿಮ್ ಹ್ಯಾಪಿ ಆಗಿರೋ ಜರ್ನಿ ಕೂಡ ಡಿಸ್ಟರ್ಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳೋಕ್ಕೂ ಆಗಲ್ಲ. ಸೊ ನೀವು ಆರಾಮಾಗಿ ಹನಿಮೂನ್ನ ಮುಗಿಸ್ಕೊಂಡ್ ಬನ್ನಿ, ಸರಿನಾ? ಓಕೆ ಅಮ್ಮ. ಶರಣ್ಯ, ಅತ್ತೆ, ಯಾಕಮ್ಮ ಸೈಲೆಂಟ್ ಆಗಿದ್ಯಾ? ನಿನ್ ಮುಖದಲ್ಲಿ ಸಂತೋಷನೇ ಇಲ್ಲ. ಹಾ ಅತ್ತೆ. ಇಲ್ಲ ಶರಣ್ಯ, ಏನೋ ಒಂದ್ ಸಂತೋಷ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಏನಾಯ್ತು? ಅತ್ತೆ, ಅದು ವಿಷಯ ಏನಂದ್ರೆ, ನಾಳೆ ಲಹರಿನ್ ನೋಡಕ್ ಹುಡುಗನ್ ಕಡೆಯವ್ರು ಬರ್ತಿದ್ದಾರೆ ಅಂದ್ರಲ್ಲ, ನಾವಲ್ಲಿರಲ್ವಲ್ಲ ಅಂತ. ಅದಾ? ಪರವಾಗಿಲ್ಲ ಅಮ್ಮ, ಅನ್ಕೊಂಡಿದ್ದೆಲ್ಲ ಆಗ್ತಿದ್ಯಲ್ಲ. ಇದ್ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಮೊದಲು ನಿನ್ನ ಈ ಟ್ರಿಪ್ನ ಎಂಜಾಯ್ ಮಾಡು, ಓಕೆನಾ? ಶರಣ್ಯ, ನನಗೊಂದು ವಿಷಯ ಹೇಳು. ಅಲ್ಲಿ ನಿನಗೆ ಯಾವ ತೊಂದರೆನೂ ಇಲ್ಲ ತಾನೆ? ತುಂಬಾ ಖುಷಿಯಾಗಿದ್ದೀನಿ ಅತ್ತೆ. ಇಲ್ಲಿ ನೋಡಿ. ತುಂಬಾ ಚೆನ್ನಾಗಿದೆ ಮಾ. ಇಲ್ಲಿ ಇವ್ರ ಎಮೋಷನ್ ಏನು,
ಅಲ್ಲಿ ಅವಳ ಪ್ರಮೋಷನ್ ಏನು? ಎಲ್ಲ ವಿಚಿತ್ರವಾಗಿದೆಯಲ್ಲ. ಅಮ್ಮ ಶರಣ್ಯ, ರೂಮ್ನ ಅಲಂಕಾರ ಮಾಡಿರೋದನ್ನ ನೋಡ್ತಾ ಇದ್ರೆ ನೀವಿಬ್ರು ಎಷ್ಟು ಸಂತೋಷವಾಗಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಾನು ಅನ್ಕೊಳ್ತಾ ಇರೋದು ಕೂಡ ಇದೆ. ಈಗ ನನ್ನ ಮನ್ಸಿಗೆ ತುಂಬಾ ಸಮಾಧಾನ ಆಗ್ತಿದೆ. ಇಡ್ತೀನಮ್ಮ. ಸರಿ ಅತ್ತೆ. ಏನ್ರಿ, ನಮ್ ದರ್ಶನ್ ಈಗ ಮೊದ್ಲಿನ ಹಾಗಿಲ್ಲ. ಶರಣ್ಯನ ಅರ್ಥ ಮಾಡ್ಕೊಂಡು ದರ್ಶನ್ ತುಂಬಾನೇ ಬದಲಾಗಿದ್ದಾನೆ. ಇವತ್ತವ್ರ ಮೊದಲನೇ ರಾತ್ರಿಗೆ ಏರ್ಪಾಟು ಡೆಕೋರೇಷನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಮಗ ಸೊಸೆ ವಿಷಯದಲ್ಲಿ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಅನ್ನು. ಹೌದು ರೀ. ಏನಾಯ್ತು? ಏನೋ ಅತ್ತೆ ಹತ್ರ ಹೇಳ್ಬಿಡ್ತೀನಿ ಸಿಕ್ಕಾಕ್ಸ್ತೀನಿ ಅನ್ನೋ ರೇಂಜಲ್ಲಿ ಮಾತಾಡ್ತಿದ್ದೆ, ಆದ್ರೆ ಏನು ಮಾತಾಡೇ ಇಲ್ಲ. ಅತ್ತೆ ಸಂತೋಷವಾಗಿದ್ರಲ್ವಾ, ಅದನ್ನ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ. ಹಾಗಾದ್ರೆ ನಮ್ ಸಂತೋಷನ ಕೂಡ ಹಾಳು ಮಾಡಬೇಡ. ನಿನ್ನ ಹತ್ರ ಆಗೋದು ಏನೂ ಇಲ್ಲ, ಇಲ್ಲಿಂದ ಹೊರಟೋಗು. ಇಲ್ಲ ರೀ, ಆಗಲ್ಲ. ಹೋಗು. ನೀವ್ ಹೇಗ್ ಮಾಡೋದು ತಪ್ಪು ರೀ. ನಾನ್ ಮಾಡ್ತಿರೋದಲ್ಲ ತಪ್ಪು, ನೀನ್ ಮಾಡ್ತಿರೋ ತಪ್ಪು. ಬಂದು ನನ್ನ ಆಸೆನ ಪೂರೈಸು. ಇಲ್ಲ ಅಂತಂದ್ರೆ ನಿನ್ನ ಫೋಟೋನ ಮೋನಾಲಿಸಾ ಥರ ವೈರಲ್ ಮಾಡ್ತೀನಿ. ಲಹರಿ, ಯಾಕಮ್ಮ ಇಷ್ಟೊಂದು ಅಳ್ತಾ ಇದೆಯಾ? ನಾನಾಡಿರೋ ಮಾತಿನಿಂದ ನಿನ್ ಮನಸ್ಸಿಗೆ ಅಷ್ಟೊಂದು ನೋವಾಗಿದೆಯಾ? ನಾಳೆ ನಿನ್ ಬಗ್ಗೆ ಕೇಳ್ದಿರೋ ಮಾತುಗಳೇನಾದರೂ ಕೇಳಿ ಬಂದ್ರೆ ಆಗ ನಮ್ಮ ಪರಿಸ್ಥಿತಿ ಏನಾಗಬಾರ್ದು ಹೇಳು? ನೀನು ನನ್ನ ಪುಟ್ಟ ಕಂದ ಕಣಮ್ಮ. ನೀನು ದಾರಿ ತಪ್ತಾ ಇದ್ರೆ ನಿನ್ನ ಭುಜದ ಮೇಲೆ ಕೈ ಹಾಕಿ ಎಂಜಾಯ್ ಮಾಡು ಅಂತ ಹೇಳೋದಕ್ಕಾಗಲ್ಲ ಕಂದ. ಅದಕ್ಕೆ ಕಂಟ್ರೋಲ್ ಮಾಡೋ ತಂದೆ ತಾಯಿಗಳು ಮಕ್ಕಳಿಗೆ ಅವತ್ತು ಇಷ್ಟ ಆಗಲ್ಲ. ಅಮ್ಮ ಲಹರಿ, ನಾನು ಏನ್ ಹೇಳ್ತಾ ಇದ್ದೀನಿ, ಯಾಕೆ ನಿನಗಿಷ್ಟೊಂದು ಬಲವಂತ ಮಾಡಿ ಅರ್ಥ ಮಾಡಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅರ್ಥ ಮಾಡ್ಕೋಕಂದ. ನೀನು ನಾನು ಹೆತ್ತು ಮಗಳು. ನೀನಂದ್ರೆ ನನಗೆಷ್ಟು ಇಷ್ಟ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ. ನಾನು ನಿನ್ನನ್ನು ಹೇಗೆ ಬೆಳೆಸಿದ್ದೀನಿ ಅಂತ ನನಗೆ ಗೊತ್ತು. ಆದ್ರೆ ಯಾಕೋ ಯಾವತ್ತೂ ನೋಡ್ದಿರೋ ಬದಲಾವಣೆ ಇತ್ತೀಚೆಗೆ ನಾನು ನಿನ್ನಲ್ಲಿ ನೋಡ್ತಾ ಇದ್ದೀನಿ.
ಇಲ್ಲ, ನೀನ್ ಹೀಗಿರ್ಲಿಲ್ಲ ಕಣಮ್ಮ, ಯಾವತ್ತೂ ಹೀಗಿರ್ಲಿಲ್ಲ. ಅಷ್ಟಕ್ಕೂ ನಿನಗೇನಾಗಿದೆ ಅಮ್ಮ? ನೀನ್ ನನ್ನನ್ನು ಕೇಳಿದ್ರೆ 2 ಲಕ್ಷ ಅಲ್ಲ 20 ಲಕ್ಷ ಬೇಕಾದ್ರೂ ನಿಮ್ಮಮ್ಮ ನಿನಗ್ ಕೊಡ್ತಾಳೆ, ಅದು ನಿನಗ್ ಗೊತ್ತು. ಆದ್ರೆ ಯಾಕೆ ನೀನ್ ಹೀಗ್ ಮಾಡ್ದೆ? ನಿನಗ ಆ ದುಡ್ಡಿನ ಅವಶ್ಯಕತೆ ಬಂದಿದ್ದು ಖಂಡಿತವಾಗ್ಲೂ ಚಿಕ್ಕ ವಿಷಯ ಅಲ್ಲ ಅಂತ ಅನಿಸ್ತಿದೆ. ಅದು ನನಗೆ ಅರ್ಥ ಆಗ್ತಾ ಇದೆ.